ಎಲ್ಲರಿಗೂ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಒನ್ ಆಫ್ ದಿ ಅಲ್ಟಿಮೇಟ್ ಬಿಸ್ನೆಸ್ ಪ್ಲಾನ್ ಜೊತೆಗೆ ಈ ಒಂದು ವಿಡಿಯೋನ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಗ್ಲೋಬಲ್ ಪರಿವಾರ್ ಬಿಸ್ನೆಸ್ ಪ್ಲಾನ್ ಪ್ರೆಸೆಂಟೇಷನ್ಗೆ ಸ್ವಾಗತ. ಈ ಕಂಪನಿಯ ಬ್ಯಾಕ್ಗ್ರೌಂಡ್ ಅನ್ನ ನೋಡೋದಾದ್ರೆ ಮೂಲತಃ ಹೈದರಾಬಾದ್ನ ಕಂಪನಿ ಇದು. ಸೊ ಹೆಡ್ ಆಫೀಸ್ ಸಹ ಹೈದರಾಬಾದ್ನಲ್ಲಿದೆ. ಸೊ ಹಾಗೇನೆ ಸಿನ್ಸ್ 2004 2004ರಿಂದ ತಮ್ಮದೇ ಆಗಿರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಇಟ್ಕೊಂಡು ಬಂದಿರುವಂತಹ ಕಂಪನಿ. ಸೊ ಇವತ್ತು ಕರ್ನಾಟಕದಲ್ಲಿ ಹೊಸ ರಿವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸೊ ಪವರ್ಫುಲ್ ಪ್ಲಾನ್ ಅನ್ನ ನೋಡಿ. ಹಾಗೆ ಕಂಪನಿಯ ಲೀಗಲಿಟಿ ಬಗ್ಗೆ ಯಾವುದೇ ಭಯನೇ ಬೇಡ, ಯಾಕಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ. ಸೊ ನಮ್ಮ ಕಂಪನಿಯಲ್ಲಿ ಅವ್ರದೇ ಆಗಿರುವಂಥ ಲೀಗಲ್ ಅಡ್ವೊಕೇಟ್ಸ್ ಕೂಡ ಇದ್ದಾರೆ. ಹಾಗೆ ಪ್ರಾಡಕ್ಟ್ಸ್ನ ಬಗ್ಗೆ ಓನ್ ಆಗಿ ರಿಸರ್ಚ್ ಮಾಡುವಂತಹ ಕಂಪನಿದೇ ಓನ್ ಸೈಂಟಿಸ್ಟ್ ಕೂಡ ಇದ್ದಾರೆ. ಸೊ ಹಾಗೆಯೇ ಎಲ್ಲ ಲೀಗಲ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ಸ್ಗಳನ್ನು ನೀವು ನಮ್ಮ ಗ್ಲೋಬಲ್ ಪರಿವಾರ್ .in ಸೈಟನ್ನು ವಿಸಿಟ್ ಮಾಡಿ ಚೆಕ್ಔಟ್ ಮಾಡ್ಬೋದು. ಹಾಗೆ ಇಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಆಗೋದಕ್ಕೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ನ ಅಗತ್ಯ ಇರುತ್ತೆ. ಸೊ ಆಧಾರ್, ಪ್ಯಾನ್ ಹಾಗೆ ಪಾಸ್ಬುಕ್, KYC ಡೀಟೇಲ್ಸನ್ನು ಫಿಲ್ ಮಾಡಿಬಿಟ್ಟು ಸೊ ಫ್ರೀ ರಿಜಿಸ್ಟ್ರೇಷನನ್ನು ಈ ಕಂಪನಿಯಲ್ಲಿ ಮಾಡ್ಕೋಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಗ್ಲೋಬಲ್ ಪರಿವಾರದಲ್ಲಿ 50ಕ್ಕೂ ಹೆಚ್ಚು ಪವರ್ಫುಲ್ ಪ್ರಾಡಕ್ಟ್ಸ್ ಇದೆ. ಸೊ ಪರ್ಸನಲ್ ಕೇರ್, FMCG, ಸೊ ವೆಲ್ನೆಸ್, ಹೀಗೆ ಹಲವಾರು ಕ್ಯಾಟಗರಿಯಲ್ಲಿ ನಮಗೆ ಉಪಯೋಗವಾಗುವಂತಹ ರೀಸನೇಬಲ್ ಪ್ರೈಸಲ್ಲಿ ಸಿಗುವಂಥ ಪ್ರಾಡಕ್ಟ್ನ ಜೊತೆಗೆ ಸೊ ಅರ್ನಿಂಗ್ ಹೇಗಿದೆ ಅಂತ ಸಹ ಇವಾಗ ನೋಡ್ತಾ ಹೋಗೋಣ. ಇಲ್ಲಿ ಬೆಸ್ಟ್ ಆಪ್ಷನ್ ಏನಂದರೆ, ಇಲ್ಲಿ ಒಂದು ಪ್ಯಾನ್ ಕಾರ್ಡಲ್ಲಿ ನಾವು 3 ಐಡಿಯನ್ನು ಮಾಡ್ಬೋದು. ಸೊ ಅಲ್ಟಿಮೇಟ್, ಎಲೈಟ್, ಪ್ರೆಸ್ಟೀಜ್ ಮತ್ತು ಪರಿವಾರ್ ಅಥರೈಸ್ಡ್ ರಿಟೇಲ್ ಸೆಂಟರ್, ಹೀಗೆ ಇಲ್ಲಿ 1500 MRP ಜಾಯ್ನಿಂಗಿಂದ 3000 ಜಾಯ್ನಿಂಗಿಂದ 7,500 ಪ್ರಾಡಕ್ಟ್ಸ್ ತೊಗೊಂಡು ಜಾಯ್ನಿಂಗ್ ಆಗ್ಬೋದು, 15,000 ಪ್ರಾಡಕ್ಟ್ಸ್ ತೊಗೊಂಡು ನಾವು ಜಾಯ್ನಿಂಗ್ ಆಗ್ಬೋದು. ಸೊ ಇಲ್ಲಿ ಎಲ್ಲ ಪ್ಯಾಕೇಜ್ಗಳಿಗೆ ಒಂದೊಂದು ಪಾಯಿಂಟ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಓಕೆ, 1,500 ಪ್ಯಾಕೇಜಿಗೆ 1 PV, ಸೊ 3Kದು ಪ್ಯಾಕೇಜಿಗೆ 2 PV, 7,500ರಲ್ಲಿ ಜಾಯ್ನಿಂಗ್ ಆದರೆ 5 PV, ಸೊ 15,000 ಪ್ಯಾಕೇಜಲ್ಲಿ ಜಾಯ್ನ್ ಆದರೆ 10 PV. ಸೊ ಇದನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ, ಸೊ ಇಲ್ಲಿ ಎಲ್ಲ ಪ್ಯಾಕೇಜಸ್ಗಳಿಗೆ ಒಂದೊಂದು ರೀತಿಯ ಡೈಲಿ ಕ್ಯಾಪಿಂಗ್, ಸೀಲಿಂಗ್ ಲಿಮಿಟ್ಸ್ ಇದೆ. ಸೊ ಸಿಂಪಲ್ ಆಗಿ ನೋಡೋದಾದ್ರೆ, ಫಸ್ಟ್ ಪ್ಯಾಕೇಜ್ ಅಲ್ಲಿ ಬಂದಿರುವಂತ ವ್ಯಕ್ತಿ ಒಂದು ದಿನಕ್ಕೆ 5 ಜೋಡಿಗಳ ತನಕ ಜಾಯ್ನಿಂಗ್ ಅನ್ನ ಮಾಡಿಸಿ ಇನ್ಕಮ್ ಅನ್ನ ತಗೋಬಹುದು. ಸೊ ಸೆಕೆಂಡ್ ಪ್ಯಾಕೇಜ್ ಅಲ್ಲಿ ಬಂದಿರುವಂತ ವ್ಯಕ್ತಿ ಒಂದು ದಿನಕ್ಕೆ 10 ಜೋಡಿಗಳ ತನಕ ಇನ್ಕಮ್ ಅನ್ನ ಮಾಡಬಹುದು. ಸೊ ಮೂರನೇ ಪ್ಯಾಕೇಜ್ ಅಲ್ಲಿ ಬಂದಿರುವಂತ ವ್ಯಕ್ತಿ ಒಂದು ದಿನಕ್ಕೆ 15 ಪೇರ್ ತನಕ ಕೊಡ್ಬೋದು. ಸೊ ನಾಲ್ಕನೇ ಪ್ಯಾಕೇಜ್ ಅಲ್ಲಿ ಬಂದಿರುವಂತ ವ್ಯಕ್ತಿ ಒಂದು ದಿನಕ್ಕೆ 20 ಪೇರ್ಸ್ಗಳ ತನಕ ಕೊಡ್ಬೋದು. ಸೊ ಇವನ್ನ ಇನ್ನೂ ಈಸಿಯಾಗಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಸ್ಲೈಡಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು PVಯಲ್ಲಿ ಒಂದು ವ್ಯಕ್ತಿ ಜಾಯ್ನಿಂಗ್ ಆದರೆ 250 ರೂಪಾಯಿ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಅಥವಾ ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ. ಸೊ 2 PV ಅಂದರೆ 500 ರೂಪಾಯಿ ಮ್ಯಾಚಿಂಗ್ ಅಥವಾ ಸ್ಪಾನ್ಸರ್. ಸೊ 5 PVಗೆ 1,250 ರೂಪಾಯಿ ಇನ್ಕಮ್ ಸಿಗುತ್ತೆ. ಸೊ 10 PVಗೆ 2,500 ರೂಪಾಯಿ ಇನ್ಕಮ್ ಸಿಗುತ್ತೆ. ಓಕೆ, ಒನ್ಸ್ ನೀವಿಲ್ಲಿ ನಿಮ್ಮ ಐಡಿಯನ್ನು ಆ್ಯಕ್ಟಿವೇಶನ್ ಮಾಡಿದ ಮೇಲೆ ಸೊ ನೀವಿಲ್ಲಿ ಅಲ್ಟಿಮೇಟಲ್ಲಿ ಬರ್ತಿರೋ, ಎಲೈಟಲ್ಲಿ ಬರ್ತಿರೋ, ಪ್ರೆಸ್ಟೀಜಲ್ಲಿ ಬರ್ತಿರೋ, ಹಾಗೆ 4th ಪ್ಯಾಕೇಜ್ ಪರಿವಾರ್ ಅಥರೈಸ್ಡ್ ರಿಟೇಲ್ಸಲ್ಲಿ ಬಂದರೆ ಸೊ ಒಂದು ದಿನಕ್ಕೆ ನೀವು ಸಿಂಗಲ್ ಐಡಿಯಲ್ಲಿ 50,000 ರೂಪಾಯಿ ತನಕ ಗಳಿಸ್ಬೋದು. ಟ್ರಿಪಲ್ ಐಡಿಯನ್ನು ಮಾಡಿಕೊಂಡ್ರೆ ಒಂದು ದಿನಕ್ಕೆ 1.5 ಲಕ್ಷ ರೂಪಾಯಿಗಳ ತನಕ ಅರ್ನಿಂಗನ್ನು ಮಾಡ್ಬೋದು. ಇಲ್ಲಿ ಫಸ್ಟ್ ಬೈನರಿ ಇನ್ಕಮಿಗೆ ಒಂದು ಕಂಡೀಷನ್ ಇದೆ, 2:1 ಅಥವಾ 1:2 ಆಗಿರಬೇಕಾಗತ್ತೆ. ಆಮೇಲೆ ಎಲ್ಲ ಕೂಡ 1:1 ಮೇಲೇ ನಿಮಗೆ ಇನ್ಕಮನ್ನು ಕಂಪ್ನಿ ಪ್ರೊವೈಡ್ ಮಾಡುತ್ತೆ. ಸೊ ಅನ್ಲಿಮಿಟೆಡ್ ಡೆಪ್ತ್ ತನಕ 250 ರೂಪೀಸ್ ಇಲ್ಲಿ ಪೇ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಫಸ್ಟ್ ಪ್ಯಾಕೇಜನ್ನು ತೊಗೊಂಡಿದ್ದೀವಿ. ಓಕೆ, ಸೊ ಹಾಗೆ ಇಲ್ಲಿ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ 250, ಮ್ಯಾಚಿಂಗ್ ಇನ್ಕಮ್ 250 ಫಸ್ಟ್ ಪ್ಯಾಕೇಜಲ್ಲಿ. ಸೆಕೆಂಡ್ ಪ್ಯಾಕೇಜಲ್ಲಿ ಸೊ 500 ರೂಪಾಯಿ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್, 500 ರೂಪಾಯಿ ಮ್ಯಾಚಿಂಗ್ ಇನ್ಕಮ್. ಸೊ ಹಾಗೆ ಮೂರನೇ ಪ್ಯಾಕೇಜಲ್ಲಿ 1,250 ರೂಪಾಯಿ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್, 1,250 ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಥರ ಕೊಡ್ತಾ ಇದ್ದಾರೆ. ಸೊ ಹಾಗೆ 4th ಪ್ಯಾಕೇಜಲ್ಲಿ 2,500 ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್, 2,500 ಮ್ಯಾಚಿಂಗ್ ಇನ್ಕಮ್. ಈ ಥರ ಅಲ್ಟಿಮೇಟ್ ಪವರ್ಫುಲ್ ಇನ್ಕಮ್ ನಮಗೆ ಈ ಕಂಪ್ನಿ ಪ್ರೊವೈಡ್ ಮಾಡ್ತಾ ಇದೆ. ಬೈನರಿ ಪ್ಲಾನ್ ಬಗ್ಗೆ ನೋಡಾಯಿತು, ಹಾಗೆ ಸ್ಪಾನ್ಸರಿಂಗ್ ಇನ್ಕಮ್ ಬಗ್ಗೆನೂ ತಿಳ್ಕೊಂಡಾಯಿತು. ಸೊ ಇನ್ನೂ ಇರುವಂಥದ್ದು ಪವರ್ಫುಲ್ ಪ್ಲಾನ್, ರೀಪರ್ಚೇಸ್ ಪ್ಲಾನ್. ಸೊ ಇಲ್ಲಿ ಯಾವ್ಯಾವ ರೀತಿಯ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ನೋಡಿ, ಎಕ್ಸಾಂಪಲ್ ಇಲ್ಲಿ 2 ಪ್ರಾಡಕ್ಟನ್ನು ತೊಗೊಂಡಿದ್ದೀವಿ. ಸೊ MRPಯಲ್ಲಿ 1,500 ರೂಪೀಸ್ದು ಒಂದು ಪ್ರಾಡಕ್ಟ್ ಇದೆ ಅಂದರೆ ಸೊ 1,200 ರೂಪೀಸ್ಗೆ ನಮಗೆ ಸಿಗುತ್ತೆ DP ರೇಟಲ್ಲಿ. ಹಾಗೆ ಇಲ್ಲಿ BV ಅಂತ ಪ್ರತಿಯೊಂದು ಪ್ರಾಡಕ್ಟ್ಸ್ಗಳಿಗೂ ಮೆನ್ಷನ್ ಮಾಡಿದ್ದಾರೆ. ಕಂಪನಿಯಲ್ಲಿ 50ಕ್ಕೂ ಅಧಿಕ ಪ್ರಾಡಕ್ಟ್ಸ್ ಇದೆ. ಶಾಂಪೂ, ಟೂತ್ಪೇಸ್ಟು ಮತ್ತು ಸೋಪು, ಹೀಗೆ ದಿನನಿತ್ಯ
ಬಳಸುವಂಥ ಪ್ರಾಡಕ್ಟ್ಸ್ಗಳನ್ನು ನಾವು ಎವ್ರಿ ಮಂತ್ ರೀಪರ್ಚೇಸ್ ಮಾಡಿ ಸಹ ಇಲ್ಲಿ ವಿವಿಧ ರೀತಿಯ ಇನ್ಕಮನ್ನು ಬಳಸ್ಕೋಬೋದು. ಸೊ ಎಕ್ಸಾಂಪಲ್ MRP ರೇಟ್ ಒಂದು ಪ್ರಾಡಕ್ಟ್ದು 1500 ರುಪೀಸ್ ಇದೆ ಅಂದರೆ ಸೊ ನಮಗೆ ಡಿಸ್ಕೌಂಟ್ ಆಗಿ 1200 ರೂಪಾಯಿಗೆ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಪ್ರತಿಯೊಂದು ಪ್ರಾಡಕ್ಟಿಗೆ ಅವರು ಅವರದೇ ಆಗಿರುವಂಥ ಒಂದು BVಗಳನ್ನು ಫಿಕ್ಸ್ ಮಾಡಿಟ್ಟಿದ್ದಾರೆ, ಬಿಸ್ನೆಸ್ ವ್ಯಾಲ್ಯೂವನ್ನು. ಸೊ ಇಲ್ಲಿ ಫಸ್ಟ್ ಬೆನಿಫಿಟ್ ಏನಂದರೆ ರಿಟೇಲ್ ಪ್ರಾಫಿಟ್ MRP ಪ್ರೈಸ್ಗಿಂತ ಕಡಿಮೆಯಲ್ಲಿ 20% ಅಪ್ ಟು ಡಿಸ್ಕೌಂಟಲ್ಲಿ ನಮಗೆ ಸಿಗುತ್ತೆ. ಸೊ ಹಾಗೆಯೇ 15,000 ಪ್ಯಾಕೇಜಲ್ಲಿ ಬಂದಿರ್ತಾರಲ್ಲ, ಬಿಸ್ನೆಸ್ ಅಸೋಸಿಯೇಟ್ಗೆ ಯಾವುದಾದ್ರೂ ಒಂದು ವಸ್ತು 5 ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿದ್ರೆ ಒಂದು ಪ್ರಾಡಕ್ಟನ್ನು ಫ್ರೀಯಾಗಿ ಕೊಡ್ತಾರೆ. ಸೊ ಹಾಗೆಯೇ ಯಾವ ಪ್ರಾಡಕ್ಟ್ ಒಂದು 5 ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿದ್ರು +1 ಆಫರ್ ಅವರಿಗೆ ಇರುತ್ತೆ. ಹಾಗೆ ಇಲ್ಲಿ ಸೆಲ್ಲರ್ಸ್ ಫಂಡ್ ಅಂತ ಒಂದು ಆಫರ್ ಕೊಟ್ಟಿದ್ದಾರೆ. ಆ ಒಂದು ಮಂತಲ್ಲಿ 2,500 BVಯನ್ನು ನಾವು ಬಿಲ್ ಮಾಡಿದರೆ ಸೊ ಆ ಒಂದು ಮಂತಿನ ಟರ್ನೋವರಲ್ಲಿ 3% ಇನ್ಕಮನ್ನು ಕಂಪ್ನಿ ನಮಗೆ ಪ್ರೊವೈಡ್ ಮಾಡುತ್ತೆ. ಸೊ ಹಾಗೆಯೇ SR ಸೆಲ್ಲರ್ ಫಂಡ್ ಅಂತ ಇದೆ. ಸೊ ನಿಮ್ಮ ಟೀಮಲ್ಲಿ ನೀವು 5,000 BV ಇನ್ವಾಯ್ಸನ್ನು ಕ್ರಿಯೇಟ್ ಮಾಡಿದರೆ ಸೊ ನಿಮಗೆ 2% ಆ ಮಂತಿನ ಕಂಪನಿ ಒಂದು ಟರ್ನೋವರ್ ಬೇಸಿಸ್ನ ಮೇಲೆ ಇನ್ಕಮನ್ನು ಕಂಪ್ನಿ ನಿಮಗೆ ಪ್ರೊವೈಡ್ ಮಾಡುತ್ತೆ. ಸೊ ಇಲ್ಲಿ ಅಷ್ಟೇ ಅಲ್ಲದೆ ಕನ್ಸಿಸ್ಟೆನ್ಸಿ ಸೇಲರ್ ಫಂಡ್ ಅಂತ ಒಂದು ಆಫರ್ ಇದೆ. ಸೊ ನಿಮ್ಮ ಟೀಮಲ್ಲಿ ಅಥವಾ ನೀವು ಸೊ ಇಲ್ಲಿ 5,000 BVಸನ್ನು ನೀವು ಮೇಂಟೈನ್ ಮಾಡಿದರೆ ಸೊ 12 ತಿಂಗಳು ನೀವು 5,000 BVಯನ್ನು ಮೇಂಟೈನ್ ಮಾಡಿದ್ರೆ ಸೊ ರೀಪರ್ಚೇಸಲ್ಲಿ ನಿಮ್ಮ ಅಂಡರಲ್ಲಿ ಬಿಸ್ನೆಸ್ಸನ್ನು ಮೇಂಟೈನ್ ಮಾಡಿದರೆ ಸೊ ನಿಮಗೆ ಡೊಮೆಸ್ಟಿಕ್ ಟೂರ್ ಆಫರ್ ಸಿಗುತ್ತೆ. ಸೊ ಹಾಗೆಯೇ ನಿಮ್ಮ ಅಂಡರಲ್ಲಿ 10 ಜನ ಡೈರೆಕ್ಟ್ ಸ್ಪಾನ್ಸರ್ ಅವರು ಸಹ 5,000 BVದು ಬಿಸ್ನೆಸ್ ಮೇಂಟೈನ್ ಮಾಡಿದ್ರೆ ಸೊ ನಿಮಗೆ ಇಂಟರ್ನ್ಯಾಷನಲ್ ಟೂರ್ ಸಿಗುತ್ತೆ. ಸೊ ನಿಮ್ಮ ಅಂಡರಲ್ಲಿ ಯಾರ್ಯಾರು ಒಂದೊಂದು ಸಿಂಗಲ್ ಮೆಂಬರ್ಸು ಏನು 5,000 BV ಮೇಂಟೈನ್ ಮಾಡಿದಾರಲ್ಲ ಅವರಿಗೆ ಸೊ ಡೊಮೆಸ್ಟಿಕ್ ಟೂರ್ ಆಫರ್ ಸಿಗುತ್ತೆ. ಹಾಗೆ ಲಾಯಲ್ಟಿ ಬೋನಸ್ ಸಿಗುತ್ತೆ. ಸೊ 2,500 ಏನು ಇನ್ವಾಯ್ಸ್ ಮಾಡಿರ್ತೀವಲ್ಲ ಸೊ ಅದನ್ನು ಕನ್ಸಿಸ್ಟೆನ್ಸಿಯಾಗಿ 3 ತಿಂಗಳು, ಎಕ್ಸಾಂಪಲ್ ಆಗಿ ಇಲ್ಲಿ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ನಾವು 2,500ದ್ದು ಪ್ರಾಡಕ್ಟ್ಸನ್ನು ನಾವು ಪರ್ಚೇಸ್ ಮಾಡಿದ್ರೆ ಸೊ ನಮಗೆ 3ನೇ ತಿಂಗಳು ಏಪ್ರಿಲಲ್ಲಿ 2,500 ರೂಪಾಯಿದು ವರ್ತದ್ದು ಪ್ರಾಡಕ್ಟ್ಸ್ ನಮಗೆ ಕಂಪನಿ ಫ್ರೀಯಾಗಿ ಗಿಫ್ಟ್ ಮಾಡುತ್ತೆ. ಇಷ್ಟೇ ಅಂದ್ಕೊಂಡ್ರೆ ಇನ್ನೂ ಕೂಡ ಅಮೇಝಿಂಗ್ ಆಗಿರುವಂಥ ಆಫರ್ಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಆ್ಯಕ್ಟಿವ್ ಫಂಡ್ ಅಂತ ಕೊಡ್ತಾರೆ. ಸೊ ಎಲಿಜಿಬಿಲಿಟಿ ಏನಪ್ಪ, ಲೆಫ್ಟ್ ರೈಟ್ 5,000 BV ಮ್ಯಾಚಿಂಗ್ ಆಗಬೇಕು. ಸೊ ಯಾವುದರಲ್ಲಿ, ಇದು ರೀಪರ್ಚೇಸಿಂಗಲ್ಲಿ ಎವ್ರಿ ಮಂತ್ ಪರ್ಚೇಸಿಂಗಲ್ಲಿ ಓವರ್ ಆಲ್ ನಿಮ್ಮ ಟೀಮಲ್ಲಿ 5,000 BV ಲೆಫ್ಟ್ 5,000 BV ರೈಟ್ ಬಂದರೆ ಸೊ ಕಂಪ್ನಿಯ ಒಂದು ಆ ಮಂತಿನ ಟರ್ನೋವರಲ್ಲಿ ನಿಮಗೆ 10% ಇನ್ಕಮನ್ನು ಕಂಪ್ನಿ ನಿಮಗೆ ಕೊಡುತ್ತೆ. ಸೊ ಹಾಗೆ ನೆಕ್ಸ್ಟು ರಾಯಲ್ಟಿ ಫಂಡ್ ಅಂತ ಕಂಪ್ನಿ 5% ಕೊಡ್ತಾ ಇದೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಏನು? ಸೊ ಸೊ 50,000 BV ಲೆಫ್ಟ್ ರೈಟ್ ಬಿಸ್ನೆಸ್ ಬರಬೇಕು. ಸೊ ರೀಪರ್ಚೇಸಲ್ಲಿ ಇದು ಆಯಿತಾ. ಸೊ ಈ ಒಂದು ಅಚೀವ್ಮೆಂಟ್ ಮಾಡಿದ್ರೆ ಸೊ ಆ್ಯಕ್ಟಿವ್ ಫಂಡ್ನ ಜೊತೆಗೆ ರಾಯಲ್ಟಿ ಫಂಡ್ 5%, ಇದ್ಯಾವ ಥರ, ಕಂಪನಿಯಲ್ಲಿ ಟರ್ನೋವರ್ನ ಬೇಸಿಸ್ನ ಮೇಲೆ ಆ ಮಂತಲ್ಲಿ ನಿಮಗೆ 5% ಇನ್ಕಮ್ ಎಕ್ಸ್ಟ್ರಾ ಸಿಗುತ್ತೆ. ಆ್ಯಕ್ಟಿವ್ ಫಂಡಿಂದು 10% ಪ್ಲಸ್ ರಾಯಲ್ಟಿ ಫಂಡಿಂದು 5%, ಓವರ್ ಆಲ್ 15% ಇನ್ಕಮ್ ನೀವು ಪರ್ ಮಂತ್ ಗಳಿಸ್ತೀರಾ. ಸೊ ಹಾಗೆ ಇಲ್ಲೊಂದು ಬ್ಯೂಟಿಫುಲ್ ಅವಕಾಶ ಏನು ನಮ್ಗೆ ಸಿಗ್ತಾ ಇದೆ ಗೊತ್ತಾ, ಗ್ಲೋಬಲ್ ಪರಿವಾರದ ಕ್ಲಬ್ ಮೆಂಬರ್ ಆಗೋದಕ್ಕೆ ನಮಗೆ ಅವಕಾಶ ಸಿಗ್ತಾ ಇದೆ. ಸೊ ಇಲ್ಲಿ 9% ಇನ್ಕಮ್ ಸಿಗುತ್ತೆ, ಅದ್ರ ಜೊತೆಗೆ 4% ನಮಗೆ ಕಾರ್ ಫಂಡ್ ಕೂಡ ಕಂಪ್ನಿ ನಮಗೆ ಕೊಡ್ತಾರೆ. ಸೊ ಇದು ಹೇಗೆ? ಸೊ ಇಲ್ಲಿ ಯಾವ ರೀತಿ ಎಲಿಜಿಬಿಲಿಟಿ ಇದೆ ಅಂದರೆ ಸೊ ರಾಯಲ್ಟಿ ಫಂಡ್ ಇನ್ಕಮನ್ನು ನಾವು 3 ತಿಂಗಳು ಪಡ್ಕೋಬೇಕು. ಆವಾಗ ನಮಗೆ ಕಂಪನಿಯ ಟರ್ನೋವರ್ನಲ್ಲಿ 4% ಇನ್ಕಮನ್ನು ಕೊಡ್ತಾರೆ. ಸೊ ಅದು ಕಾರ್ ಫಂಡ್ ಅಂತ ಕೊಡ್ತಾರೆ. ಸೊ ಹಾಗೆಯೇ ಆಮೇಲೆ ಹೌಸ್ ಫಂಡ್ ಅಂತ ಕೊಡ್ತಾರೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಏನಂದರೆ 6 ತಿಂಗಳು ರಾಯಲ್ಟಿ ಫಂಡನ್ನು ಕನ್ಸಿಸ್ಟೆನ್ಸಿಯಾಗಿ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಆವಾಗ ನಮಗೆ ಹೌಸ್ ಫಂಡ್ ಅಂತ 3% ಆ ಒಂದು ಮಂತ್ನ ಟರ್ನೋವರ್ನ ಮೇಲೆ ಕಂಪ್ನಿ ನಮಗೆ ಕೊಡುತ್ತೆ. ಇಷ್ಟೇ ಅಂದ್ಕೊಂಡ್ರೆ ಇನ್ನೂ ಕೂಡ ಅಮೇಝಿಂಗ್ ಆಗಿರುವಂಥದ್ದು ಆಫರ್ಸ್ ನಮಗೆ ಗ್ಲೋಬಲ್ ಪರಿವಾರ ಕೊಡ್ತಾ ಇದೆ. ಸೊ 2% ಟೂರ್ ಫಂಡ್ ಕೊಡುತ್ತೆ. ಸೊ ಟೂರ್ ಫಂಡ್ ನಾವು ತೊಗೋಬೇಕು ಅಂದರೆ 12 ತಿಂಗಳು ರಾಯಲ್ಟಿ ಫಂಡನ್ನು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಬೇಕು. ಸೊ ಇವೆಲ್ಲ ಬಿಟ್ಟು ಇನ್ನೊಂದು ಅಮೇಝಿಂಗ್ ಆಗಿರುವಂಥ ಆಫರ್ ಏನು ಗೊತ್ತಾ, ಸೊ ಡೈರೆಕ್ಟ್ ಜನ್ರೇಷನಲ್ ಬೋನಸ್ ಇನ್ಕಮ್ 10% ನಮಗೆ ಸಿಗ್ತಾ ಇದೆ. ಸೊ ಇದ್ಯಾವ ಥರ, 10% ಇನ್ಕಮ್ ನಮ್ಮ ಡೈರೆಕ್ಟ್ ಮೆಂಬರ್ಸ್ನ ಗ್ರಾಸ್ ಪೇಔಟ್ ಮೇಲೆ ಸಿಗತ್ತೆ.
ಅಷ್ಟೇ ಅಲ್ಲದೆ ನಮ್ಮ ಕಂಪನಿ ಕ್ಯಾಶ್ ರಿವಾರ್ಡ್ ಪ್ಲಾನ್ಸ್ ನಮಗೆ ಕೊಟ್ಟಿದೆ. ಸೊ ಇಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದಂದರೆ 1000 BVಗೆ 1 ರಿವಾರ್ಡ್ ಪಾಯಿಂಟ್ ಆಗುತ್ತೆ. ಓಕೆ, 1000 BV ಹೇಗೆ ಸಿಗುತ್ತೆ ಅಂದರೆ ಸೊ ರೀಪರ್ಚೇಸ್ ಮಾಡಿದಾಗ ಸಿಗುವಂಥದ್ದು, ಓಕೆನಾ. ಸೊ ಹಾಗಾದರೆ 10,000 BV ಈಸ್ ಈಕ್ವಲ್ ಟು 10 ಪಾಯಿಂಟ್ ಅಲ್ವಾ. ಸೊ ನಮ್ಮ ಲೆಫ್ಟ್ ರೈಟಲ್ಲಿ 10 ಪಾಯಿಂಟ್ ಬಿಸ್ನೆಸ್ ಬಂದಾಗ ಸೊ 1,000 ರೂಪಾಯಿ ನಮಗೆ ಕ್ಯಾಶ್ ರಿವಾರ್ಡ್ ಸಿಗುತ್ತೆ. ಸೊ ಹಾಗೆಯೇ 25 ಲೆಫ್ಟಲ್ಲಿ 25 ರೈಟಲ್ಲಿ ಪಾಯಿಂಟ್ಸ್ ಆದಾಗ ಸೊ 2,500 ಕ್ಯಾಶ್ ರಿವಾರ್ಡ್ ಸಿಗುತ್ತೆ. ಹಾಗೆ ಲೆಫ್ಟ್ ರೈಟ್ 50 ಪಾಯಿಂಟ್ಸ್ ಬಿಸ್ನೆಸ್ ನಮ್ಗೆ ಸಿಕ್ಕಿದಾಗ 5,000 ರೂಪಾಯಿ ನಮಗೆ ಕ್ಯಾಶ್ ರಿವಾರ್ಡ್ ಸಿಗುತ್ತೆ. ಹಾಗೆ 2,500 ಪಾಯಿಂಟ್ಸ್ ಬಿಸ್ನೆಸ್ ಮ್ಯಾಚ್ ಆದಾಗ ಕ್ಯಾಶ್ ರಿವಾರ್ಡ್ ಎಷ್ಟು ಸಿಗುತ್ತೆ ನೋಡಿ, 2.5 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಇದೇನು ಮಂತ್ಲಿ ಬೇಸಿಸ್ ಆರ್ ಇಯರ್ಲಿ ಬೇಸಿಸ್ ಅಲ್ಲ, ಯಾವತ್ತೂ ಕೂಡ ಇದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುವಂಥದ್ದು. ರಿವಾರ್ಡ್ಸ್ ಪಾಯಿಂಟ್ಸ್ನ ಬೇಸಿಸಲ್ಲಿ ನಮಗೆ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ನಾವು ಟೈಟಲ್ಗಳನ್ನು ಅಚೀವ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ 10 ಪಾಯಿಂಟ್ಸಿಂದ ಸೊ ಇಲ್ಲಿ 5,000 ಪಾಯಿಂಟ್ಸ್ ತನಕ ನಮಗೆ ಹಲವಾರು ಟೈಟಲ್ಸ್ ಜೊತೆಗೆ ಸೂಪರ್ಬ್ ಆಗಿರುವಂಥ ಅಲ್ಟಿಮೇಟ್ ಕ್ಯಾಶ್ ಅವಾರ್ಡ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಕಂಪ್ನಿ ಕಡೆಯಿಂದ ವೀಕ್ಲಿ ಪೇಮೆಂಟ್ಸ್ ಆಗುತ್ತೆ. ಸೊ ನಾವೇನು ಕೆಲಸ ಮಾಡಿರ್ತೀವಿ ಅದ್ರ ಪೇಔಟ್ ನಮಗೆ ವೀಕ್ಲಿ ಆಗುವಂಥದ್ದು. ಸೊ 2004 ಈ ಬಿಸ್ನೆಸ್, ಈ ಕಂಪನಿ ಸ್ಟೇಬಲ್ ಆಗಿ ನಿಂತಿದೆ. ಬಟ್ ಕರ್ನಾಟಕದಲ್ಲಿ ಯಾರಿಗೂ ಕೂಡ ಕಂಪ್ನಿ ಹೆಸರು ಕೂಡ ಗೊತ್ತಿಲ್ಲ. ಸೊ ಅಂಥ ಒಂದು ಆಪರ್ಚುನಿಟಿಯ ಸ್ಟಾರ್ಟಪ್ ಕರ್ನಾಟಕದಲ್ಲಿ ರೆವಲ್ಯೂಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಜಾಯಿನ್ ವಿತ್ ಅಸ್. ಸೊ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಸೊ ಹೆಚ್ಚಿನ ಮಾಹಿತಿಗಾಗಿ ಸೊ ಡಿಸ್ಪ್ಲೇಯಲ್ಲಿ ಕಾಣಿಸ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.